ಸುರಿಯುತ್ತ ಎಂದಿಪ್ಪೆನೋ, ನೋಟವೇ ಪ್ರಾಣವಾಗಿ ಎಂದಿಪ್ಪೆನೋ, ಕೂಟವೇ ಪ್ರಾಣವಾಗಿ ಎಂದಿಪ್ಪೆನೋ, ಎನ್ನಂಗ ವಿಕಾರದ ಸಂಘವಳಿದು ಕೂಡಲ ಸಂಗಯ್ಯ ಲಿಂಗಯ್ಯ ಲಿಂಗ ಲಿಂಗ ಲಿಂಗವೆನ್ನುತ್ತ ಬಸವಾದಿ ಪ್ರಮತರ ಪವಿತ್ರ ಚಿಹ್ನೆಗಳಿಗೆ ವಂದಿಸುತ್ತಾ, ಪೂಜ್ಯ ಶ್ರೀಗಳ ಪವಿತ್ರ ಚಿಹ್ನೆಗಳಿಗೆ ವಂದಿಸುತ್ತಾ, ಈ ಗೋಷ್ಠಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಸಹೋದರ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಾವು ಇಷ್ಟಲಿಂಗ ತತ್ವದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಈ ಭೂಮಿ ಮೇಲೆ 700 ಕೋಟಿಗಿಂತಲೂ ಹೆಚ್ಚು ಜನಸಂಖ್ಯೆ ಇದೆ. ಅಷ್ಟಿದ್ರೂ ಸಹ ಲಿಂಗ ಪೂಜೆಯನ್ನ ಮಾಡುವ ಜನಸಂಖ್ಯೆ ಎಷ್ಟು? ಕೆಲವು ಕೋಟಿಗಳಷ್ಟೇ. ನೀವು ಕರೆ ಮಾಡಿರುವ ಗ್ರಾಹಕರು ಕರೆಯನ್ನು ಹೋಲ್ಡ್ ಮಾಡಿದ್ದಾರೆ. उसने आपकी कॉल को होल्ड कर रखा है, कृपया लाइन पर बने रहें. The person you are speaking with has put your call on hold. Please stay on the line. ನೀವು ಕರೆ ಮಾಡಿರುವ ಗ್ರಾಹಕರು ಕರೆಯನ್ನು ಹೋಲ್ಡ್ ಮಾಡಿದ್ದಾರೆ. ಹಲೋ, ಎಲ್ಲರಿಗೂ ಒಂದು ವಿನಂತಿ ಮತ್ತು ಸೂಚನೆ, ಇದನ್ನ ದಯವಿಟ್ಟು ಪಾಲಿಸ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ಒಮ್ಮೆ ಕಾಲ್ ಸ್ವಾಮೀಜಿಯವರಿಂದ ಸ್ಟಾರ್ಟ್ ಆದ್ರೆ ವಿಚಾರ, ಆಮೇಲೆ ದಯವಿಟ್ಟು ಯಾರಿಗೂ ಫೋನ್ ಟ್ರೈ ಮಾಡಬೇಡಿ. ದಯವಿಟ್ಟು ನಿಮ್ಮ ಕೈ ಮುಗಿತೀವಿ. ಇಲ್ಲಾಂದ್ರೆ ಟ್ರೈ ಮಾಡ್ಬೇಕಾದ್ರೆ ಕಟ್ ಮಾಡ್ಕೊಂಡು ಹೋಗಿ ಟ್ರೈ ಮಾಡ್ರಿ. ಇದಕ್ಕೆ ತೊಂದರೆ ಕೊಡಬಾರ್ದಂತೆ ಮತ್ತೊಮ್ಮೆ ವಿನಂತಿ ಮಾಡ್ತಾ ಪೂಜೆ ಸ್ವಾಮೀಜಿ ಸ್ಟಾರ್ಟ್ ಮಾಡಿ. ಈ ಭೂಮಂಡಲದ 700 ಕೋಟಿಗಿಂತಲೂ ಹೆಚ್ಚು ಜನ ಇದೀವಿ. ಅದರಲ್ಲಿ ಕೆಲವೇ ಕೋಟಿ ಜನ ಮಾತ್ರ ಲಿಂಗ ಪೂಜೆ ಮಾಡ್ತಾ ಇದ್ದಾರೆ. ಹಂಗಾಗಿ ಅದರಲ್ಲೂ ಈ ಒಂದು ಲಿಂಗವಂತ ಶರಣ ಧರ್ಮ ಅತ್ಯಂತ ಶ್ರೇಷ್ಠವಾದಿದ್ದು ಎಲ್ಲ ಯೋಗಕ್ಕಿಂತಲೂ ಅಂತ ನಾವೆಲ್ಲ ಹೇಳ್ತಾ ಇದೀವಿ. ಅದು ಹೆಂಗ ಶ್ರೇಷ್ಠ? ಆ ಲಿಂಗ ಅಂದ್ರೆ ಏನು? ಲಿಂಗವನ್ನ ಯಾವ ರೀತಿ ಪೂಜೆ ಮಾಡ್ಬೇಕು? ಆ ಇಷ್ಟಲಿಂಗದ ಬಗ್ಗೆ ನಾವೆಲ್ಲ ಸರಿಯಾಗಿ ತಿಳ್ಕೋಬೇಕು. ನಾವೇ ಪರಿಪೂರ್ಣರಲ್ಲ. ಆ ಪರಿಪೂರ್ಣ ಹೊಂದಿದಂತಹ ಮಹಾತ್ಮರ ವಚನಗಳು ಮತ್ತೆ ಆ ಸಂವಾದಗಳನ್ನ ಸರಿಯಾಗಿ ತಿಳಿದು ಅವರಂತೆ ಆಗ್ಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಇದು ಅತ್ಯಂತ ಒಳ್ಳೆಯ ಒಂದು ಸನ್ನಿವೇಶ ಇದು. ಯಾಕೆಂದ್ರೆ ನಾವು ಎಷ್ಟೋ ಜನ್ಮಗಳ 84 ಲಕ್ಷ ಜೀವರಾಶಿಗಳಲ್ಲಿ ತಿರುಗಿ ಮನುಷ್ಯ ಜನ್ಮಕ್ಕೆ ಬಂದಿದೀವಿ. ಈ ಮನುಷ್ಯ ಜನ್ಮವನ್ನ ನಾವು ಸಾರ್ಥಕ ಮಾಡ್ಕೋಬೇಕಾದ್ರೆ, ನಾವು ಲಿಂಗಾಂಗ ಯೋಗದಲ್ಲಿ ಪರಿಪೂರ್ಣರಾಗಬೇಕಾದ್ರೆ ಸರಿಯಾದ ಜ್ಞಾನದಿಂದ ನಾವು ಹೋದ್ರು ಮಾತ್ರ, ಅಂತಪ ಗುರು ಕಾರುಣ್ಯವನ್ನ ಪಡೆದ್ರು ಮಾತ್ರ ಅದಕ್ಕೆ ಒಂದು ಬೆಲೆ ಸಿಗುತ್ತೆ. ದಯವಿಟ್ಟು ನಡುವೆ ಮಾತಾಡ್ಬೇಡ್ರಿ, ಮ್ಯೂಟ್ ಮಾಡ್ರಲ್ಲ, ಮೊಬೈಲ್ ಮ್ಯೂಟ್ ಮಾಡ್ರಿ, ಸ್ಟಾರ್ಟ್ ಮಾಡಿ. ಗುರು ಶಿಷ್ಯ ಸಂಬಂಧದ ಬಗ್ಗೆ ನೋಡ್ತಾ ಇದ್ವಿ. ಶಿಷ್ಯ ಅನೇಕ ವಿಧವಾದಂತ ಪ್ರಶ್ನೆಗಳನ್ನ ಯಾಕೆ ಕೇಳ್ತಾನಂದ್ರೆ ನಮ್ ಸಲುವಾಗಿ ಕೇಳ್ತದೆ. ನಮ್ ಪದೇ 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 ನಾವು ಶಿಷ್ಯನ ಮೂಢತನ ಅಂತ ತಿಳ್ಕೊಳ್ಳೋದು ಬೇಡ. ನಮ್ಮ ಉದ್ಧಾರಕ್ಕೋಸ್ಕರ ಆ ಪ್ರಶ್ನೆಗಳು ಬಂದಿದಾವ ಅಂತ ತಿಳ್ಕೊಬೇಕು ನಾವು. ಶಿಷ್ಯನ ಪ್ರಶ್ನೆ ಏನಿದೆ ಅಂದ್ರೆ, ಗುರುವೇ, ಸಮ್ಯಕ್ ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನವಾಗಿರುವುದು, ಭಾವದಿಂದ ಕ್ರಿಯೆಯಿಂದ ಏನು ಪ್ರಯೋಜನ? ನಿರಾಕಾರವಾದ ಪರವಸ್ತುವನ್ನು ಭಾವದಿಂದ ಸಾಕಾರ ಮಾಡಿಕೊಂಡು ನಾನಾ ಕ್ರಿಯೆಗಳಿಂದ ಅದನ್ನು ಪೂಜಿಸುವುದರಿಂದ ಆ ಕರ್ಮಗಳು ಯಾವ ಜನ್ಮವನ್ನು ಕೊಡುವವೋ ತಿಳಿಯದು. ನೋಡ್ರಿ ಎಷ್ಟು ಚೆನ್ನಾಗಿದೆ ಪ್ರಶ್ನೆ. ಆ ಕರ್ಮಗಳು ಯಾವ ಜನ್ಮವನ್ನು ಕೊಡುವವೋ ತಿಳಿಯದೋ. ಇದಲ್ಲದೆ ದೃಷ್ಟವಾದ ಆ ಇಷ್ಟಲಿಂಗವನ್ನು ಅಷ್ಟವಿಧಾದಿ ನಾನಾ ಉಪಚಾರಗಳಿಂದ ಶ್ರೇಷ್ಠವಾದ ಪೂಜೆಯನ್ನು ಎಷ್ಟು ಮಾಡಿದರೂ ನಷ್ಟವಲ್ಲದೆ ತೃಪ್ತಿಯು ದೊರೆಯಬಲ್ಲುದೇ? ಕ್ವಶನ್. ಅಂತರಂಗದಲ್ಲಿಯ ಪ್ರಾಣಲಿಂಗವನ್ನು ನಿಷ್ಠೆಯಿಂದ ಅರಿತುಕೊಂಡರೆ ಸಾಕು. ಆ ಸಮ್ಯಕ್ ಜ್ಞಾನದಿಂದಲೇ ಮೋಕ್ಷವು ಲಭಿಸುವಾಗ ಆಚಾರ ಮಾಡುವ ಕಷ್ಟಕ್ಕೆ ಏಕೆ ಹಚ್ಚುವಿರಿ? ಮತ್ತೆ ಬಹಿರಂಗದ ಪೂಜೆಗಳು ಅವು ಇವು ಅಷ್ಟವಿಧಾರ್ಚನೆ, ಷೋಡಶೋಪಚಾರ ಇವಕ್ಕೆಲ್ಲ ಯಾಕೆ ಹಚ್ತೀರಿ ಮತ್ತೆ ಬಹಿರಂಗಕ್ಕೆ ಅಂತ ಶಿಷ್ಯನ ಪ್ರಶ್ನೆ. ಅತ್ಯಂತ ಮಾರ್ಮಿಕವಾಗಿ ಗುರುವಿನ ಉತ್ತರ ಇದಕ್ಕೆ. ಶಿಷ್ಯನೇ,
ನಿಕ್ಕಲ ನಿರಾಕಾರವಾದ ಪರವಸ್ತುವು ಅರಿವಿಗೆ ದೂರವಾದುದು. ನೋಡ್ರಿ, ಇಲ್ಲಿ ನಿರಾಕಾರ ಒಂದು, ಸಕಲ ನಿಕ್ಕಲ ಒಂದು, ಸಾಕಾರ ಒಂದು, ಇಲ್ಲಿ 3 ವಿಧ ಬರುತ್ತೆ. ನಿರಾಕಾರ ಪರಬ್ರಹ್ಮ ಮಹಾಲಿಂಗ ಒಂದು, ಸಾಕಾರ ನಿರಾಕಾರ ಅಂದ್ರೆ ಪ್ರಾಣಲಿಂಗ ಅಥವಾ ಆತ್ಮ ಒಂದು, ಇನ್ನು ಸಾಕಾರ ಅಂದ್ರೆ ಇಷ್ಟಲಿಂಗ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿದೆ ನಮ್ಮಲ್ಲಿ, ಈ 3ಕ್ಕೂ ಟಚ್ ಆಗ್ಬೇಕು. ಅದಕ್ಕೆ ಹೇಳ್ತಾರೆ ಗುರು ಎಷ್ಟು ಚೆನ್ನಾಗಿ, ಶಿಷ್ಯನೇ ನಿಕ್ಕಲ ನಿರಾಕಾರವಾದ ಪರವಸ್ತುವು ಅರಿವಿಗೆ ದೂರವಾದುದು, ಸಕಲ ನಿಕ್ಕಲ ರೂಪವಾದ ಪ್ರಾಣಲಿಂಗವು ಆತ್ಮವು ಅನೇಕ ವಿಧೋಪಚಾರ ಪೂಜೆಗೆ ನಿಲುಕದು. ಅಂದ ಬಳಿಕ ನೀನು ಧ್ಯಾನ ಪೂಜಾದಿಗಳನ್ನು ಹೇಗೆ ಮಾಡುವಿ? ಅದು ಸಾಧ್ಯವಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಅದಕ್ಕಾಗಿಯೇ ಶ್ರೀ ಗುರು ನಿರಾಕಾರವಾದ ಪರವಸ್ತುವನ್ನು, ನಿರಾಕಾರವಾದ ಆ ಮಹಾಲಿಂಗದ ಮೇಲೆ ಸಾಕಾರ ಮಾಡಿ ನಿನ್ನ ಕೈಗೆ ಕೊಟ್ಟಿರುವನು. ನಿನ್ನೆ ಹೇಳಿದ್ರಲ್ಲ ಪೂಜಾ ವಿಧಾನದಲ್ಲಿ ಶಿಷ್ಯನ ಸ್ವರೂಪವನ್ನು ಹೆಂಗ್ ನಿರಾಕಾರವಾದ ಪರವಸ್ತುವನ್ನು ಸಾಕಾರ ಮಾಡಿ ನಿನ್ನ ಶರೀರಗಳಿದೆ ನಮ್ಮನು. ಈ 3 ಕರದಲ್ಲಿರುವ ಈ ಲಿಂಗದಲ್ಲಿ ಒಳಗಿರುವ ಪ್ರಾಣಲಿಂಗವನ್ನು ತಂದು ಎರಡನ್ನು ಏಕ ಮಾಡಿರುವನು. ಈ ಇಷ್ಟ ಪ್ರಾಣಗಳೆರಡು, ಇಷ್ಟಲಿಂಗ ಪ್ರಾಣಲಿಂಗ ಎರಡು ವೃಕ್ಷ ಬೀಜದಂತೆ ಇರುತ್ತವೆ, ಎರಡು ಒಂದೇ. ಇಷ್ಟಲಿಂಗವು ಕೇವಲ ಕುರುಹಲ್ಲ, ಒಳಗಿರುವ ಪ್ರಾಣಲಿಂಗವೇ ಇದೆಂದು ಚೆನ್ನಾಗಿ ತಿಳಿದುಕೊಂಡು ಶುದ್ಧ ಮನಸ್ಸಿನಿಂದ ಇದನ್ನು ಪೂಜಿಸು. ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಪೂಜೆ ಮಾಡಪ್ಪ. ಆ ನಿರಾಕಾರವಾದ ಪರವಸ್ತುವನ್ನೇ ಗುರು ಸಾಕಾರ ರೂಪ ಈ ಇಷ್ಟಲಿಂಗದಲ್ಲಿ ತಂದಿದ್ದಾನೆ, ಹಂಗಾಗಿ ಶುದ್ಧ ಮನಸ್ಸಿನಿಂದ ನೀನು ಪೂಜೆ ಮಾಡು ಅಂತ ಹೇಳ್ತಾರೆ ಅವರು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಇಷ್ಟಲಿಂಗದ ಪೂಜೆ ಬಗ್ಗೆ, ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳ ಲಿಂಗ ಪೂಜೆಯ ಮಾಡುವುದು, ಮಾಡಿದ ಪೂಜೆಯ ನೋಡುವುದು, ಶಿವತತ್ವ ಗೀತವ ಹಾಡುವುದು, ಶಿವನ ಮುಂದೆ ನಲಿದಾಡುವುದು, ಕೂಡಲ ಸಂಗನ ಕೂಡುವುದು. ನೋಡಿ, ಅಷ್ಟವಿಧಾರ್ಚನೆ, ಧೂಪ ದೀಪ ಪತ್ರಿ ಪುಷ್ಪ ಜಲ, ಸೊ ಈ ಎಲ್ಲದರಿಂದ ಪೂಜೆ ಮಾಡಿ ಅದನ್ನ ನೋಡ್ಬೇಕು, ಮತ್ತೆ ಶಿವತತ್ವಗಳ ಗೀತೆಯನ್ನು ಹಾಡ್ಬೇಕು, ಶಿವನ ಮುಂದೆ ನಲಿದಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಸಾಕಾರ ಪೂಜೆಗೆ ಇಷ್ಟಲಿಂಗಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಇಲ್ಲಿ ಮತ್ತೊಂದು ಶರಣ ಹೇಳ್ತಾರೆ, ಸಾಕಾರವಿಡಿದು, ಉರಿಲಿಂಗ ಪ್ರತಿ ಶರಣ ಎಷ್ಟು ಜನ ಹೇಳ್ತಾರೆ ನೋಡ್ರಿ, ಸಾಕಾರವಿಡಿದು ಅರ್ಚನೆ ಪೂಜನೆಯ ಮಾಡಬೇಕಾದರೆ ನಿರಾಕಾರವನ್ನು, ಅದು ಅಭ್ಯೋತೀತವಾದದ್ದು, ಅದು ಅರಿವಿಗೆ ದೂರವಾದದ್ದು. ಎಷ್ಟು ಜನ ಹೇಳ್ತಾರೆ ನೋಡ್ರಿ, ಸಾಕಾರವಿಡಿದು ಅರ್ಚನೆ ಪೂಜನೆಯ ಮಾಡಬೇಕಲ್ಲದೆ ನಿರಾಕಾರವ ನಂಬಲಾಗದು. ಶ್ರೀ ಗುರು ಪ್ರಾಣಲಿಂಗವನ್ನು ಕರಸ್ಥಲಕ್ಕೆ ವಿಜಯಂಗೈಸಿ ಕೊಟ್ಟ ಬಳಿಕ ವಜ್ರದಲ್ಲಿ ಬಯಲ ನರಸಲುಂಟೆ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಅಂದ್ರೆ ಸಾಕಾರ ಇಷ್ಟಲಿಂಗವನ್ನ ಪೂಜೆ ಮಾಡ್ಬೇಕು, ಇದೇ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಇದರಲ್ಲಿ ಎಲ್ಲವೂ ಅಡಕ ಅಂತ ಹೇಳ್ತಾರೆ. ಮತ್ತೊಬ್ರು ಹೇಳ್ತಾರೆ, ಸತಿಯ ಸಂಗವತಿ ಸುಖ ಒಂದರಿದಡೇನು ಗಣ ಸಾಕ್ಷಿಯಾಗಿ ವಿವಾಹವಾಗದನ್ನಕ್ಕರ. ಅರ್ಥ ಆಗತ್ತೆ ನಿಮ್ಗೆ? ಸತಿಯ ಸಂಗವತಿ ಸುಖವೆಂದರಿದಡೇನು ಗಣ ಸಾಕ್ಷಿಯಾಗಿ ವಿವಾಹವಾಗದನ್ನಕ್ಕರ. ಕಣ್ಣು ಕಾಂಬುದೆಂದಡೆ ಕತ್ತಲೆಯಲ್ಲಿ ಕಾಂಬುದೇ ದೀಪವಿಲ್ಲದನ್ನಕ್ಕರ. ಸೂರ್ಯನ ಪ್ರಕಾಶದಿಂದ ಕಂಡು ತಾನೇ ಕಂಡೆನೆಂಬ ಜಗದ ನಾಣ್ಣುಡಿಯಂತಾಯಿತು. ಮುಂದೆ ಹೇಳ್ತಾರೆ, ಅಂಗವ ಬಿಟ್ಟು ಆತ್ಮನುಂಟೆ, ಶಕ್ತಿಯ ಬಿಟ್ಟು ಶಿವನುಂಟೆ. ಇದು ಕಾರಣ ಸ್ಥೂಲ ಸೂಕ್ಷ್ಮ ಕಾರಣವೆಂಬ ತನುತ್ರಯವಿರಲು ಇಷ್ಟ ಪ್ರಾಣ ಭಾವವೆಂಬ ತ್ರಿವಿಧ ಲಿಂಗ ಸಂಬಂಧವಿಲ್ಲದಿದ್ದರೆ ಅಸಂಖ್ಯಾತ ಪ್ರಮಥ ಗಣಗಳು ಒಪ್ಪುವರೇ. ಇದು ಕಾರಣ ಕೂಡಲ ಚಂದ್ರಸಂಗಯ್ಯನಲ್ಲಿ ಇಷ್ಟಲಿಂಗ ಸಂಬಂಧವಿಲ್ಲದವರ ಮುಖವ ನೋಡಲಾಗದಯ್ಯ ಪ್ರಭುವೆ. ಹಂಗಾಗಿ ಇಷ್ಟಲಿಂಗ ಬೇಕೇ ಬೇಕು, ಇದು ಪರಾತ್ಪರ ಪರಬ್ರಹ್ಮ, ಇದನ್ನು ಪೂಜೆ ಮಾಡಪ್ಪ, ಶುದ್ಧ ಮನಸ್ಸಿನಿಂದ ನೀನು ಪೂಜೆ ಮಾಡು ಅಂತ ಹೇಳ್ಬಿಟ್ಟು ಗುರು ಹೇಳ್ತಾರೆ. ಮತ್ತೆ ಗುರು ಕೇಳ್ತಾನೆ ಪ್ರಶ್ನೆ, ಗುರುದೇವ, ಕಣ್ಣು ಯಾವ ಯಾವ ಸ್ಥಾನವನ್ನು ಮುಟ್ಟುವುದೋ
ನೋಡ್ರಿ, ಎಷ್ಟು ದೂರ ಬೇಕಾದ್ರೆ ಕಣ್ಣು ನೋಡುತ್ತೆ. ಕಣ್ಣು ಯಾವ ಯಾವ ಸ್ಥಾನವನ್ನು ಮುಟ್ಟುವುದೋ ಆ ಸ್ಥಾನವನ್ನು ಕಾಲು ಮುಟ್ಟಲು ಸಾಧ್ಯವಾಗಬಹುದೇ? ಆಕಾಶಕ್ಕೆ ಕಣ್ಣು ನೋಡುತ್ತೆ, ಹಂಗಾರೆ ಕಾಲಲ್ಲಿ ಹೋಗುತ್ತಾ ಅಂತ ಕೇಳ್ತಾನೆ. ಮನದಿಂದ ಹೊಂದಲು ಸಾಧ್ಯವಾದ ಘನ ವಸ್ತುವು, ಮನಸ್ಸಿಗೆ ಅದು ಸಾಧ್ಯವಾದಂತ ಆ ಪರಾತ್ಪರ ವಸ್ತುವು ತನುವಿಗೆ ದೊರೆಯಬಹುದೇ? ಈ ದೇಹಕ್ಕೆ ಹೆಂಗ್ ಸಿಗುತ್ತೆ? ಶರೀರದ ಮಾತು ದೂರವೇ ಇರಲಿ, ಕ್ರಿಯೆಯೇ ಜಡವೆಂದ ಬಳಿಕ ಒಳಗಿರುವ ಲಿಂಗವು ಹೊರ ಬಂದು ಹೇಗೆ ನೆಲೆಸುವುದು? ಇದನ್ನು ಚೆನ್ನಾಗಿ ತಿಳಿಸು. ಒಳಗಿರುವ ಲಿಂಗವು ಹೊರ ಬಂದು ಹೇಗೆ ನೆಲೆಸುವುದು, ಇದನ್ನು ಚೆನ್ನಾಗಿ ತಿಳಿಸಿಕೊಡು. ಅಂದ್ರೆ ಪದೇ 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 ಪ್ರಶ್ನೆಗಳನ್ನು ಎಕ್ಕಿ ಎಕ್ಕಿ ಕೇಳ್ತಾರೆ ಶಿಷ್ಯ. ಖಂಡಿತವಾಗಿ ಅದು ನಮ್ಮ ಸಲುವಾಗಿ ಅಂತ ನಾವು ತಿಳ್ಕೋಬೇಕು. ಗುರು ಹೇಳ್ತಾರೆ ನೋಡ್ರಿ, ಶಿಷ್ಯನೇ ಕೇಳು ಕಟ್ಟಿಗೆಯಲ್ಲಿ ಒಂದು ಉದಾಹರಣೆ ಕೊಡ್ತಾರೆ, ಅದ್ಭುತ ಉದಾಹರಣೆ ಅದು. ಶಿಷ್ಯನೇ ಕೇಳು, ಕಟ್ಟಿಗೆಯಲ್ಲಿ ಸೂಕ್ಷ್ಮ ರೂಪವಾಗಿ ಬೆಂಕಿ ಇದೆ. ರೂಪವಾಗಿ ಬೆಂಕಿ ಇದೆ ಎಂಬುದು ನಿನಗೆ ಗೊತ್ತಿದೆ. ಕಟ್ಟಿಗೆಯಲ್ಲಿರುವ ಬೆಂಕಿಯು ಪ್ರಕಟವಾಗಬೇಕಾದರೆ, ಈಗೆಲ್ಲ ಆಲ್ಮೋಸ್ಟ್ ಟೌನ್ ಜನಕ್ಕೆ ಈ ಕಟ್ಟಿಗೆ ಬೆಂಕಿ ಹಚ್ಚೋದು, ಅಡಿಗೆ ಮಾಡೋದು ಇವೆಲ್ಲ ಸಾಮಾನ್ಯ ಹೋಗಿರ್ಬೇಕು. ಹಳ್ಳಿಗಳಲ್ಲಿ ಮಾತ್ರ ಇದು ಪ್ರಾಕ್ಟಿಕಲ್. ಬರೀ ಕಲ್ಲನ್ನು ಹೊಡೆದ್ರೆ ಯಾವ ರೀತಿ ಬೆಂಕಿ ಬರುತ್ತೆ ಅನ್ನೋದು ಸೊ ಈ ಹಳ್ಳಿ ಜನಕ್ಕೆ ಎಷ್ಟು ಗೊತ್ತಿದ್ದಂಗೆ ಪೇಟೆ ಜನಕ್ಕೆ ಅಷ್ಟು ಗೊತ್ತಾಗಲ್ಲ. ಕಟ್ಟಿಗೆಯಲ್ಲಿರುವ ಬೆಂಕಿಯು ಪ್ರಕಟವಾಗಬೇಕಾದರೆ ಹೊರಗೆ ಬೆಂಕಿಯ ಸಂಬಂಧವು ಅದಕ್ಕೆ ಆಗಬೇಕು. ಹೊರಗಿನ ಬೆಂಕಿಯ ಸಂಬಂಧದಿಂದ ಒಳಗಿನ ಬೆಂಕಿಯು ಪ್ರಜ್ವಲಿಸಿ ಒಳಗೂ ಹೊರಗೂ ಏಕಾಕಾರವಾಗಿ, ನೋಡ್ರಿ, ಜಸ್ಟ್ ಹೊರಗಿಂದ ಹಚ್ಚಿದ ತಕ್ಷಣ ಅದು ಹೊರಗೆ ಬಂದು ಎಲ್ಲ ಕಡೆಗೂ ಆವರಿಸ್ಕೊಂಡ್ಬಿಡುತ್ತೆ ಬೆಂಕಿ. ಒಳಗೂ ಹೊರಗೂ ಏಕಾಕಾರವಾಗಿ ಕಟ್ಟಿಗೆಯನ್ನೇ ತನ್ನಲ್ಲಿ ಅಡಗಿಸಿಕೊಂಡು ಬರುವುದು. ಇದರಂತೆ ತನುವಿಗೆ ಇಷ್ಟಲಿಂಗ ಸಂಬಂಧವಾದರೆ ಅದರ ಪೂಜಾ ಧ್ಯಾನಾನುಭಾವಗಳ ದ್ವಾರ ಪ್ರಾಣಲಿಂಗ ಪ್ರಕಟವಾಗುವುದು. ಶ್ರೀ ಗುರು ಪ್ರಾಣಲಿಂಗವನ್ನೇ ಇಷ್ಟಲಿಂಗದಲ್ಲಿ ಸಂಬಂಧ ಮಾಡಿಕೊಟ್ಟಿರುವುದರಿಂದ ಇದು ಒಳಗಿನ ಪ್ರಾಣಲಿಂಗ, ಇದು ಹೊರಗಿನ ಇಷ್ಟಲಿಂಗವೆಂಬ ಭೇದ ವ್ಯವಹಾರ ಇಲ್ಲವೇ ಇಲ್ಲ. ಎರಡು ಒಂದಾಗಿಯೇ ಇರುತ್ತೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಲಿಂಗ ಅಂದ್ರೆ ಪರಾತ್ಪರ ವಸ್ತು, ಪ್ರಾಣಲಿಂಗ, ಇಷ್ಟಲಿಂಗ, ಭಾವಲಿಂಗ. ಸೊ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇದು ಪರ ವಸ್ತು ಅಂದ್ರೆ ಬ್ರಹ್ಮಾಂಡದ ಒಳಗೂ ಹೊರಗೂ ಇರ್ತಕ್ಕಂತ ಪರವಸ್ತುವನ್ನ ನಮ್ಮ ಆತ್ಮ ಒಳಗಿರ್ತಕ್ಕಂಥದ್ದು. ಆತ್ಮ ಅಂದ್ರೆ ಪ್ರಾಣಲಿಂಗ, ಅದನ್ನ ಆ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಪರವಸ್ತುವನ್ನ ಮತ್ತೆ ಆತ್ಮದಲ್ಲಿರ್ತಕ್ಕಂಥ ಪರವಸ್ತುವನ್ನ ಎಲ್ಲವನ್ನ ಸೇರಿಸಿ ಗುರು ಈ ಕರದಲ್ಲಿ ಇಷ್ಟ ಬ್ರಹ್ಮವನ್ನಾಗಿ ಇಷ್ಟ ಪರಶಿವನನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅದಕ್ಕೆ ಅಕ್ಕಮಹಾದೇವಿ ಹೇಳ್ತಾರೆ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಚನ್ನಮಲ್ಲಿಕಾರ್ಜುನ ದೇವ. ಈ ಚುಳುಕಾಗಿ ಮಾಡಿಕೊಟ್ಟವ್ರು ಯಾರು? ಶ್ರೀ ಗುರು. ಲಿಂಗಾಂಗ ಸಾಮರಸ್ಯವನ್ನ ಪಡೆದಂತಹ ಪರಾತ್ಪರ ಪರಶಿವನ ಸ್ವರೂಪವಾದಂತಹ ಅಂತಪ್ಪ ಗುರು ಆ ಒಂದು ಪರವಸ್ತುವನ್ನ ನಮ್ಮ ಕರಸ್ಥಲಕ್ಕೆ ತಂದು ಕೊಟ್ಟಿರ್ತಾರೆ. ಮತ್ತೆ ಶಿಷ್ಯನ ಪ್ರಶ್ನೆ, ಗುರುವೇ ಲಿಂಗದ ನಿಜವನ್ನು ಕಾಣದೆ ಮಾಡುವ ಅಷ್ಟವಿಧೋಪಚಾರ ಪೂಜೆಯಿಂದ ಫಲವೇನು? ಮತ್ತೆ ಪ್ರಶ್ನೆ ನೋಡ್ರಿ ಹೆಂಗಿದೆ. ಲಿಂಗದ ಮುಖವನ್ನು ಕಾಣದೆ ಸಕಲ ಪದಾರ್ಥಗಳನ್ನು ಸಮರ್ಪಿಸಿ ಶ್ರೇಷ್ಠವಾದ ಪ್ರಸಾದವನ್ನು ಸೇವಿಸಿದೆನೆಂಬುದು ಯೋಗ್ಯವೇ? ಕೃತ್ರಿಮ ಮನಕಲ್ಪಿತ ಫಲಗಳನ್ನು ತಿಂದು ತೃಪ್ತನಾಗಿರುವನೆಂದರೆ ಯಾರು ಒಪ್ಪುವರು? ಗುರು ಹೇಳ್ತಾರೆ, ಪರವಸ್ತುವು ಪ್ರಯತ್ನ ವಿಶೇಷದಿಂದ ಕಾಣಬಹುದು, ಆದರೆ ಅದು ಕೈಗೆ ಸಿಗಲಾರದು. ಅದನ್ನು ಮನಸ್ಸಿನಿಂದ ಅರಿಯಬಹುದು, ಆದರೆ ಹೀಗೆ ಇದೆ ಎಂದು ಕುರುಹು ಮಾಡಿ ತೋರಿಸಲು ಸಾಧ್ಯವಿಲ್ಲ. ಭಾವಿಸಬಹುದು, ಆದರೆ ಅದರಲ್ಲಿ ಬೆರೆಯಲು ಸಾಧ್ಯವಿಲ್ಲ. ಕಾಣಲಾರದಂತಹ ವಸ್ತುವನ್ನು ಕಂಡೆನೆಂದು ಹೇಳುವುದು ವೀರ ಮಹೇಶ್ವರಾಚಾರ ಮಾರ್ಗದಲ್ಲಿ ಸಹಜವಾದುದಲ್ಲ.
ಮತ್ತು ವರ್ಣರಹಿತನೆಂದು ಪರಶಿವನನ್ನು ಹುಡುಕಿ ಕಾಣದಂತಾದಾಗ ವರ್ಣರಹಿತನೆಂದು ಹೇಳಿ ತೊಂದರೆಗೊಳಗಾಗುವುದು ಬೇಡ. ನೋಡ್ರಿ, ಎಲ್ಲ ಲಿಂಕ್ಸ್ ಹೇಳ್ತಾರೆ. ನಿಕ್ಕಲ ನಿಷ್ಕಲ ಅಣುರೇಣು ಸಕಲ ನಿಷ್ಕಲ ಅಣುರೇಣು ತೃಣ ಕಾಷ್ಟದಲ್ಲಿ ಪೂರ್ಣನಾಗಿರುವನೆಂದು ಹೇಳುವ ವೇದ ಮಂತ್ರಗಳಿಗೆ ವಿರೋಧಿಯಾಗದೆ ಇಷ್ಟಲಿಂಗ ರೂಪ ಬ್ರಹ್ಮವೇ ಸಕಲಕ್ಕೂ ಮೂಲ ಸ್ತಂಭವಾಗಿದೆ ಎಂದು ನಿಶ್ಚಯಿಸಿ ಸಾವಧಾನದಿಂದ ಪೂಜಿಸು ಅಂತ ಹೇಳ್ತಾರೆ. ಮತ್ತೆ ಪ್ರಶ್ನೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಗುರುದೇವ, ಕಣಿಯನ್ನು ಪೂಜಿಸಿ ಮಣಿಯನ್ನು, ಕಣಿ ಅಂದ್ರೆ ಇಷ್ಟಲಿಂಗ, ಕಣಿಯನ್ನು ಪೂಜಿಸಿ ಮಣಿಯನ್ನು ಎಡಬಿಡದೆ ಎಣಿಸುತ್ತಾ ಏಕೆ ಕಾಲ ಕಳೆಯಬೇಕು? ಒಂದು ಕ್ಷಣವಾಗಲಿ ಅರ್ಧ ಕ್ಷಣವಾಗಲಿ ನಿಷ್ಕಳಂಕವಾದ ಆ ಪ್ರಾಣಲಿಂಗದ ಧ್ಯಾನವೇ ನನಗೆ ಸಾಕು. ಮತ್ತು ವಿಷದ ಬಾಧೆಗೊಳಗಾದವನು ಗಾರುಡ ಮಂತ್ರವನ್ನು, ಅಂದ್ರೆ ವಿಷ ಆವಿಯು ಕಚ್ಚಿದಂತಹ ಬಾಧೆಗೊಳಗಾದವನು ಗಾರುಡ ಮಂತ್ರವನ್ನು, ಶೀತಕ್ಕೆ ಎದರಿದವನು ಅಗ್ನಿಯನ್ನು ಆತುರದಿಂದ ಆಧರಿಸುವಂತೆ, ಈ ಶರೀರಕ್ಕೆ ಪ್ರಾಪ್ತವಾಗುವ ರೋಗ ರುಜಿನಗಳು ಕಾಲಕರ್ಮಾದಿಗಳನ್ನು ಕಳೆದುಕೊಂಡರೆ ಸಾಕು. ಶಿವಾರ್ಚನೆಯು ಏತಕ್ಕೆ, ಯಾಕೆ ಮತ್ತೆ ಪೂಜೆ ಮಾಡ್ಬೇಕು ಅಂತ, ಕಾಲಕರ್ಮಾದಿಗಳನ್ನ ರೋಗ ರುಜಿನಗಳನ್ನ ಕಳ್ಕೊಂಡ್ರೆ ಸಾಕು ಅಂತ ಹೇಳ್ತಾನೆ ಶಿಷ್ಯ. ಧ್ಯಾನ ಒಂದೇ ಸಾಕು, ನೆನವು ಒಂದೇ ಸಾಕು. ಆಲ್ಮೋಸ್ಟ್ ಎಲ್ಲ ಯೋಗಗಳು, ಎಲ್ಲ ಧರ್ಮಗಳು ಹೆಚ್ಚಾಗಿ ಧ್ಯಾನಕ್ಕೆ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಸಾಕಾರ ಪೂಜೆಗೆ ಅಂದ್ರೆ ಹಸ್ತದಲ್ಲಿರ್ತಕ್ಕಂಥ ಪೂಜೆಗೆ ಅಷ್ಟಿಲ್ಲ. ನೋಡ್ರಿ ಹೇಳ್ತಾರದು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಧ್ಯಾನವೇ ಸಾಕು ಎಂದು ಹೇಳುವ ಅನನುಭವಿಯಾದ ಶಿಷ್ಯನೇ, ಇದನ್ನ ಸ್ವಲ್ಪ ಉದಾಹರಣೆ ಕೊಟ್ಟು ಹೇಳ್ತಾರೆ, ಸರಿಯಾಗಿ ತಿಳ್ಕೋಬೇಕು ದಯಮಾಡಿ. ಧ್ಯಾನವೇ ಸಾಕು ಎಂದು ಹೇಳುವ ಅನನುಭವಿಯಾದ ಶಿಷ್ಯನೇ, ಧ್ಯಾನದ ಪೂರ್ಣತೆಯು ಎಲ್ಲಿ ಆಗುತ್ತದೆ ಎಂಬುದನ್ನು ಚೆನ್ನಾಗಿ ತಿಳಿದುಕೋ. ನೋಡ್ರಿ, ಧ್ಯಾನ ಎಲ್ಲಿ ಮುಗಿಯುತ್ತೆ ನಿಮ್ದು ಅನ್ನೋದನ್ನ ಸರಿಯಾಗಿ ತಿಳ್ಕೊ ನೀವು ಅಂತ ಹೇಳ್ತಾರ ಅವ್ರು. ಮೊದಲಿಗೆ ಲೋಕಾನುಭವವನ್ನು ಮಾಡಿಕೋ. ಒಂದು ಉದಾಹರಣೆ ಕೊಡ್ತಾರ ಅವರು. ಲೋಕದಲ್ಲಿ ಒಂದೋ ಹೆಣ್ಣೋ ಯಾವುದೋ ಒಂದು ಪದಾರ್ಥವನ್ನು ನೀನು ನೆನೆಸುತ್ತಿರುವಿ ಎಂದು ತಿಳಿದುಕೋ. ಒಬ್ಬ ಹೆಣ್ಣನ್ನಾಗಿರ್ಲಿ ಅಥವಾ ಒಂದು ಸಂಪತ್ತನ್ನಾಗಿ ನೆನಪು ಮಾಡ್ಕೊಂತಿದ್ಯಾ, ಅದು ಸಿಗ್ಲಿ 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 ಅದ್ನ ಅಂತ ಬಿಟ್ಟು ನೆನಪು ಮಾಡ್ಕೊಂತಿದೀಯಾ ಅಥವಾ ನೆನೆಸ್ತೀಯಾ, ಧ್ಯಾನ ಮಾಡ್ತೀಯ ಅಂತ ತಿಳ್ಕೊ. ಎಷ್ಟು ದಿವಸ ನೀನು ನೆನೆಸುತ್ತಿದ್ದರೂ ನೆನಪಿನ ಕಾಂಕ್ಷೆಯು ಪೂರ್ಣವಾಗುವುದೇ ಇಲ್ಲ. ಆದ್ರೆ ಅದು ಬಗೆಹರಿಯಲ್ಲ ಅದು. ಆದರೆ ನೀನು ನೆನೆಸುತ್ತಿದ್ದ ವಸ್ತು ನೀನಿರುವ ಗ್ರಾಮಕ್ಕೆ, ನೀನಿರುವ ಪಟ್ಟಣಕ್ಕೆ, ಗ್ರಾಮಕ್ಕೆ ಬಂದಿರುವುದೆಂದು ಕೇಳಿದಾಗ ನೆನೆಸುವುದು ಅಲ್ಲಿಗೆ ನಿಂತು ಹೋಗುತ್ತದೆ. ನೋಡ್ರಿ, ಧ್ಯಾನದ ಪೂರ್ಣತೆ ಎಲ್ಲೆಡಗುತ್ತೆ? ಆ ವಸ್ತು ಬಂದಿದೆ ಅಂದ ತಕ್ಷಣ ಅದು ನೆನೆದು ಸ್ಟಾಪ್ ಆಗುತ್ತೆ ಅಲ್ಲಿ. ಆಗ ಅದನ್ನು ನೋಡಬೇಕೆಂಬ ವಾಂಛೆಯು ಹುಟ್ಟುವುದು. ನೆನಪಲ್ಲಿ ಸ್ಟಾಪ್ ಆಗುತ್ತೆ, ಅದು ನೋಡ್ಬೇಕು ಅಂತ ಆಸೆ ಬರುತ್ತೆ. ಯಾರು ಯಾರೋ ನನ್ನ ನೆನೆಸ್ಬಲ್ಲ ಹೆಣ್ಣಾಗಿರ್ಬೋದು ಅಥವಾ ಆ ವಸ್ತುವಿದ್ದಲ್ಲಿಗೆ ಹೋಗಿ ಅದನ್ನು ದೂರದಿಂದ ನೋಡಿದಾಗ ನೋಡುವ ಅಭಿಲಾಷೆಯೂ ಮುಗಿದು. ನೋಡ್ರಿ, ಫಸ್ಟ್ ಬರೀ ನೆನೆಸ್ತಿದ್ವಿ, ಹತ್ರ ಹೋಗಿ ನೋಡ್ಬೇಕು ಅಂತ ಅನಿಸ್ತು, ಹತ್ರ ಹೋಗಿ ನೋಡಿದ್ವಿ, ಆಮೇಲೆ ನೋಡುವ ಅಭಿಲಾಷೆಯೂ ಮುಗಿದು ಅದನ್ನು ಮುಟ್ಟಬೇಕೆಂಬ ಆಸೆಯು ಹುಟ್ಟುತ್ತದೆ. ನೋಡ್ರಿ, ಎಲ್ಲೆಲ್ಲಿಗೆ ಇದಾಗುತ್ತೆ. ಮುಟ್ಟಿದಾಗ ಮುಟ್ಟುವ ಆಸೆಯು ಪೂರ್ಣವಾಗಿ ಅದನ್ನು ಯಾವಾಗಲೂ ತನ್ನಲ್ಲಿಯೇ ಇಟ್ಟುಕೊಳ್ಳಬೇಕೆಂಬ ಭಾವವು ಉಂಟಾಗುವುದು. ಈ ಲೋಕಾನುಭವದಂತೆ ಪರಶಿವನ ಧ್ಯಾನಕ್ಕಿಂತಲೂ ದರ್ಶನವು ಅಧಿಕವಾದದ್ದು. ನೋಡ್ರಿ, ಧ್ಯಾನ ಯಾಕೆ ಮಾಡ್ತೀವಿ? ಪರಶಿವ ಗೋಚರ ಆಗ್ಬೇಕು, ನೋಡ್ಬೇಕು ಅಂತಾನೆ. ನೋಡ್ರಿ, ಪರಶಿವನ ಧ್ಯಾನಕ್ಕಿಂತಲೂ ದರ್ಶನವು ಅಧಿಕವಾದದ್ದು. ಧ್ಯಾನ ದರ್ಶನಗಳೆರಡಕ್ಕಿಂತಲೂ ಸ್ಪರ್ಶನವು ಅಧಿಕವಾದದ್ದು. ಅದಕ್ಕಿಂತಲೂ ಪೂಜಿಸುವುದು ಅಧಿಕವಾದದ್ದು. ಈ ಧ್ಯಾನ ದರ್ಶನ ಪೂಜಾದಿಗಳಿಗಿಂತಲೂ ಮಂಗಲಮಯವಾದ ಲಿಂಗವನ್ನು ಅಂಗದ ಮೇಲೆ ಎಡಬಿಡದೆ ಧರಿಸುವುದು ಅತ್ಯಂತ ಶ್ರೇಷ್ಠವಾದುದು. ಎಷ್ಟು ಸ್ಪಷ್ಟ ಹೇಳ್ತಾರೆ ನೋಡ್ರಿ.
ಧ್ಯಾನ, ದರ್ಶನ, ಪೂಜಾದಿಗಳಿಗಿಂತಲೂ ಮಂಗಲಮಯವಾದ ಇಷ್ಟಲಿಂಗವನ್ನ ಅಂಗದ ಮೇಲೆ ಎಡಬಿಡದೆ ಧರಿಸುವುದು ಅತ್ಯಂತ ಶ್ರೇಷ್ಠವಾದುದು. ಹೇಗೆಂದರೆ ಧ್ಯಾನದಲ್ಲಿರುವ ಬಯಕೆಯು ದರ್ಶನದಲ್ಲಿ ಅಡಗಿ ಹೋಗುವುದು, ದರ್ಶನದ ಬಯಕೆಯು ಸ್ಪರ್ಶನದಲ್ಲಿ ಅಡಗುವುದು, ಸ್ಪರ್ಶನಾಭಿಲಾಷೆಯು ಕೂಟದಲ್ಲಡಗುವುದು, ಕೂಟದ ಮಹಾಕಾಂಕ್ಷೆಯು ಪರವಶದಲ್ಲಿ ಬಯಲಾಗುವುದು. ಕಾರಣ ಸದಾಚಾರದಿಂದ ಅಂಗನು ಲಿಂಗದಲ್ಲಿ ಪರವಶನಾಗಿ ಬೆರೆತು ಪರಮಾನಂದವನ್ನು ಹೊಂದುವವರೆಗೂ ಲಿಂಗವನ್ನು ಪೂಜಿಸಲೇಬೇಕು. ಮುಂದೆ ಹೇಳ್ತಾರೆ, ಪ್ರಾರಬ್ಧಾದಿ ಕರ್ಮಗಳಿಗೆ ಎದರಿದ ಎಲ್ಲೋ ಶಿಷ್ಯನೇ ಕೇಳು, ಶ್ರೀ ಗುರುವಿನ ಕರುಣದಿಂದ ಪ್ರಾಪ್ತವಾದ ಆನಂದಮಯವಾದ ಇಷ್ಟಲಿಂಗದಲ್ಲಿ ದೃಷ್ಟಿಯನ್ನು ನಿಲ್ಲಿಸಿದರೆ, ಅನಿಮಿಷ ದೃಷ್ಟಿ, ಇಷ್ಟಲಿಂಗದಲ್ಲಿ ದೃಷ್ಟಿಯನ್ನು ನಿಲ್ಲಿಸಿದರೆ ಪ್ರಾಣವಾಯು ನಿಲ್ಲುವುದು. ಆಗ ಮನಸ್ಸಿನ ಚಲನವಲನವು ನಿಂತು ಹೋಗುವುದು. ನೋಡ್ರಿ, ದೃಷ್ಟಿ ಹಾಲಿನಿಂದೆಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು ಅಂತ ಹೇಳ್ತಾರೆ. ಗಾಳಿ ನಿಲ್ಲೇ ಮನ ನಿಲ್ಲುವುದು. ಅಲ್ಲಂಪ್ರಭು ಒಂದ್ ಕಡೆ ಹೇಳ್ತಾರೆ, ಗಾಳಿ ನಿಲ್ಲಿಸುವುದಯ್ಯ ಅಲ್ಲ ಕೆಲವು ದಿವಸ, ಹಾಲಿನಿಂದಡೆ ಗಾಳಿನಿಂದಡೆ ಮನವು ನಿಲ್ಲುವುದು. ಮನ ನಿಂದಡೆ ಗುಹೇಶ್ವರ ಲಿಂಗ ತಾ ನಿಲ್ಲದಿರ್ಪನೆ ಸಿದ್ದರಾಮಯ್ಯ. ಹಂಗಾಗಿ ಹಾಲಿಗೂ ಗಾಳಿಗೂ ಸಂಬಂಧ ಇದೆ. ಮನಸ್ಸಿಗೆ ಹಾಲಿ ಅಂದ್ರೆ ದೃಷ್ಟಿಗೂ ಗಾಳಿಗೂ ಮನಸ್ಸಿಗೂ ಸಂಬಂಧ ಇದೆ. ಉದಾಹರಣೆ ಎಕ್ಸಾಂಪಲ್ ಕೊಟ್ರೆ ನಿಮ್ಗೆ ಹೇಳಿದ್ರೆ ಅರ್ಥ ಆಗುತ್ತೆ. ಈಗ ಬಿಪಿ ಹೆಚ್ಚಾಗದೆ ಅದರಿಂದ ಬ್ಲಡ್ ಪ್ರೆಷರ್, ಮನಸ್ಸಿನ ಟೆನ್ಷನ್ ಆದಾಗ ಮಾತ್ರ ಬಿಪಿ ಹೆಚ್ಚಾಗುತ್ತೆ. ಹಂಗಾಗಿ ನೀವು ಟೆನ್ಷನ್ ಮಾಡ್ಕೋಬೇಡ್ರಿ ಅಂತ ಟ್ಯಾಬ್ಲೆಟ್ ತಗೊಂತಿರ್ತಾರೆ. ಮತ್ತೆ ಉಪ್ಪನ್ನು ಜಾಸ್ತಿ ತಿನ್ಬೇಡ್ರಿ ಅಂತ ಹೇಳ್ತಾರೆ. ನೋಡ್ರಿ, ಲವಣಕ್ಕೂ ಮತ್ತೆ ಮನಸ್ಸಿಗೂ ಸಂಬಂಧ ಇದೆ. ಹಂಗಾಗಿ ಆ ಟೆನ್ಷನ್ ಹೆಚ್ಚಾದಾಗ ಅಂದ್ರೆ ಉಸಿರಾಟ ಜಾಸ್ತಿ ಆಗುತ್ತೆ, ಬಿಪಿ ಇದಾಗುತ್ತೆ. ಆ ರಕ್ತ ಸಂಚಾರದಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ಸೊ ಹಾರ್ಟ್ ಅಟ್ಯಾಕ್ ಇತ್ಯಾದಿ ಅನೇಕ ರೋಗಗಳಿಗೆ ಕಾರಣವಾಗುತ್ತೆ. ಈ ಮನಸ್ಸನ್ನ ನಿಲ್ಲಿಸಬೇಕಾದ್ರೆ ಹಾಲಿಯನ್ನ ನೀವು ಪೂಜೆ ಮಾಡಿದ್ರೆ, ಶಿವಯೋಗದಲ್ಲಿ ಕಣ್ಣನ್ನ ಅನಿಮಿಷ ದೃಷ್ಟಿಯಿಂದ ಪೂಜಿಸಿದಾಗ ಆಟೋಮೆಟಿಕ್ ನಿಮ್ಮ ರೋಗಾದಿಗಳೆಲ್ಲ, ಟೆನ್ಷನ್ ಎಲ್ಲವೂ ಹೋಗ್ತವೆ ಅಂತ ಹೇಳ್ತಾರೆ ಗುರು. ಆನಂದಮಯವಾದ ಇಷ್ಟಲಿಂಗದಲ್ಲಿ ದೃಷ್ಟಿಯನ್ನು ನಿಲ್ಲಿಸಿದರೆ ಪ್ರಾಣವಾಯು ನಿಲ್ಲುವುದು. ಆಗ ಮನಸ್ಸಿನ ಚಲನವಲನವು ನಿಂತು ಹೋಗುವುದು. ಮನಸ್ಸಿನ ಚಾಂಚಲ್ಯತ್ವವು ಅಡಗಿ ಅದು ಲಿಂಗದಲ್ಲಿ ಸ್ಥಿರವಾಗಿ ನಿಂತು ಬಿಟ್ಟರೆ ಕಾಲ ಕರ್ಮಾದಿಗಳನ್ನು ಜಯಿಸುವುದು ಏನು ಆಶ್ಚರ್ಯವು, ಅವು ತಾನೇ ಓಡಿ ಹೋಗುವವು. ಶಿಷ್ಯ ಹೇಳ್ತಾನೆ, ಶಿವ ಗುರು ಸಾರ್ವಭೌಮ, ಎಂಥ ಯುಕ್ತಿಯನ್ನು ತೋರಿಸಿಕೊಟ್ಟಿರಿ. ನನ್ನ ಶರೀರ ಕಂಪಿಸಿ, ನೋಡಿ ಹೇಳ್ತಾರೆ, ನನ್ನ ಶರೀರ ಕಂಪಿಸಿ ಪುಳಕವು ಅಂಕುರಿಸಿ ರೋಮಾಂಚನವು ಕಂಚುಕದಂತೆ ಆವರಿಸಿ ಆನಂದೋದಕ ಸಮುದ್ರದಲ್ಲಿ ನೆರೆ ತೊರೆಗಳುಂಟಾಗಿ ಕಂಠವು ಗದ್ಗದಿಸಿ ದೇಹವು ಪರವಶವಾಗಿ ಮನವು ಲಿಂಗದಲ್ಲಿ ಲೀನವಾಗುವಂತೆ ಅನಿಮಿಷ ದೃಷ್ಟಿಯಿಂದ ಲಿಂಗವನ್ನು ನಿರೀಕ್ಷಿಸುತ್ತಾ ಆನಂದ ಪರವಶದಲ್ಲಿ ಎಂದಿರುವನೋ. ನನ್ನ ತನು, ಮನ, ಪ್ರಾಣ, ಕರಣ, ಭಾವ ಇವುಗಳ ಒಳಗೂ ಹೊರಗೂ ಪರಿಪೂರ್ಣವಾಗಿ ತುಂಬಿರುವ ಲಿಂಗದಲ್ಲಿ ಆನಂದದಿಂದ ಪರವಶನಾಗಿ ಪೂಜಿಸಿ ಗದ್ಗದ ಕಂಠದಿಂದ ಸ್ತೋತ್ರ ಮಾಡುತ್ತಾ ಎಂದಿರುವೆನೋ. ಅದಕ್ಕೆ ಸೋಣರು ಹೇಳ್ತಾರಲ್ಲ, ಅಂಗೈಯೊಳಗಣ ಲಿಂಗವ ನೋಡುತ್ತಾ ಕಂಗಳು ಕಡೆ ಗೋಡಿ ಒರೆಯುತ್ತಾ ಸುರಿಯುತ್ತಾ ಎಂದಿಪ್ಪೆನೋ. ನೋಟವೇ ಪ್ರಾಣವಾಗಿ ಎಂದಿಪ್ಪೆನೋ, ಕೂಟವೇ ಪ್ರಾಣವಾಗಿ ಎಂದಿಪ್ಪೆನೋ. ಎನ್ನಂಗ ವಿಕಾರದ ಸಂಗವಳಿದು ಕೂಡಲ ಸಂಗಯ್ಯ ಲಿಂಗಯ್ಯ ಲಿಂಗಯ್ಯ ಲಿಂಗವೆನ್ನುತ್ತ. ಮತ್ತೆ ಹೇಳ್ತಾನೆ ಶಿಷ್ಯ, ತನುವೆಂಬ ವೃಕ್ಷಕ್ಕೆ ಮನವೇ ಬೇರು, ಪುಳಕವೇ ಅಂಕುರ,
ರೋಮಾಂಚನವೇ ಪಲ್ಲವ, ಅರುಷವೇ ಶಾಖೆ, ಅನಿಮಿಷ ದೃಷ್ಟಿಯೇ ಕುಸುಮ, ಗದ್ಗದವೇ ಫಲ, ಆನಂದೋದಕವೇ ರಸ, ನರನಾಡಿಗಳೇ ಬಳ್ಳಿಗಳ ಆವರಣ. ಇಂಥ ವೃಕ್ಷವನ್ನು ಆಶ್ರಯಿಸಿರುವ ಇಷ್ಟಲಿಂಗವನ್ನು ನೋಡ್ರಿ, ಎಲ್ಲದಕ್ಕೂ ಆಶ್ರಯ ಇಷ್ಟಲಿಂಗ. ಇಷ್ಟಲಿಂಗವನ್ನು ಜಾಗ್ರಾವಸ್ಥೆಯಲ್ಲಿ ಕಣ್ಣು ತುಂಬ ನೋಡಿ ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳಿಂದ ಪೂಜೆಯನ್ನು ಕೈಯಿಂದ ಮಾಡಿ ಮನವರಳಿ ವಾಕ್ಯದಿಂದ ಸ್ತೋತ್ರವನ್ನು ಮಾಡುವೆನು. ಗುರುದೇವ ಗುರುದೇವ ಕರುಣಿಸು ಕರುಣಿಸು ಅಂತ ಮತ್ತೆ ಗುರುವಿನಲ್ಲಿ ಬೇಡ್ಕೊಂತಾರೆ, ಶಿಷ್ಯ ಬೇಡ್ಕೊಂತಾನೆ. ಗುರು ಹೇಳ್ತಾರೆ, ನಿಷ್ಠಾ ಭಕ್ತಿಯುಳ್ಳ ಶಿಷ್ಯೋತ್ತಮನೇ, ಶರಣರ ಇಷ್ಟಲಿಂಗ ಪೂಜೆಯು 12 ವಿಧವಾದ ಅರ್ಚನೆ. ಮತ್ತೆ ಬೇರೆ ಬೇರೆ ಲಿಂಕ್ಸ್ ಹೇಳ್ತಾರೆ. ನಿಷ್ಠಾ ಭಕ್ತಿಯುಳ್ಳ ಶಿಷ್ಯೋತ್ತಮನೇ, ಇಷ್ಟಲಿಂಗ ಪೂಜೆಯು 12 ವಿಧವಾದ ಅರ್ಚನೆ, 24 ವಿಧವಾದ ಉಪಚಾರ ಕೂಡಿ 36 ತತ್ವ ಸ್ವರೂಪವಾಗಿದೆ. ಶರಣನು ಲಿಂಗ ಭೋಗಿಯಾಗಿರುವುದರಿಂದ ಅವನ ಕಾರ್ಯಕಲಾಪಗಳೆಲ್ಲ ಲಿಂಗ ಮುಖವಾಗಿಯೇ ನಡೆಯುತ್ತವೆ. ಶರಣನ ಪೂಜೋಪಚಾರಗಳು ಇತರರಂತೆ ಕೇವಲ ಪೂಜೋಪಚಾರಗಳಲ್ಲ, ಅವು ಅರ್ಪಣಾ ಸಾಪೇಕ್ಷ ಉಳ್ಳವಾಗಿರುತ್ತವೆ. ಅಂದರೆ 12 ವಿಧವಾದ ಪೂಜೆ, 24 ವಿಧವಾದ ಉಪಚಾರಗಳನ್ನು ಮಾಡುವಾಗೆ ಆಯಾಯ ಪದಾರ್ಥಗಳನ್ನು ಅರ್ಪಣವಾಗುತ್ತವೆ. ಈ ಅರ್ಪಣದಿಂದ ಪದಾರ್ಥಗಳು ಪ್ರಸಾದಗಳಾಗಿ ಶರಣನ ಉಪಭೋಗಕ್ಕೆ ಅರ್ಹವಾಗುತ್ತವೆ. ಮುಂದೆ ಹೇಳ್ತಾರೆ, ಈ ಪ್ರಕಾರ ಜ್ಞಾನದಿಂದ ಕೂಡಿದ ಕ್ರಿಯೆಗಳಿಂದ ಸರ್ವಾರ್ಪಣಾ ಪೂರ್ವಕ ನಿಷ್ಕಾಮನಾಗಿ ಇಷ್ಟಲಿಂಗಾರ್ಚನೆ ಮಾಡಿ ಆ ಲಿಂಗದಲ್ಲಿ ತನು ಮನ ಪ್ರಾಣ ಇಂದ್ರಿಯಗಳೆಲ್ಲವೂ ಅಂತರ್ಮುಖವಾಗಿ, ಹೃದಯವು ತರಹರವಾಗಿ, ಅನಿಮಿಷ ದೃಷ್ಟಿಯಿಂದ ದಹರಾಕಾಶದಲ್ಲಿ ಕೋಟಿ ಸೂರ್ಯರಂತೆ ಜಗಾಯಮಾನವಾಗಿ ಬೆಳಗುವ ಪ್ರಾಣಲಿಂಗವನ್ನು ನಿರೀಕ್ಷಿಸುತ್ತಾ ಅನುಸಂಧಾನ ಮಾಡುವುದು. ಮುಂದೆ ಹೇಳ್ತಾರೆ, ಪ್ರಾಣಲಿಂಗದ ಪೂಜೆಯಲ್ಲಿ ಶಾಂತಿ ಜಲ, ಶಿವಯೋಗ ಗಂಧ, ನಿರಹಂಕಾರ ಅಕ್ಷತೆ, ವಿವೇಕ ವಸ್ತ್ರ, ಸತ್ಯವೇ ಆವರಣ, ವೈರಾಗ್ಯವೇ ಪತ್ರಿಪುಷ್ಪ, ವಿಶ್ವಾಸವೇ ಧೂಪ, ಶಿವಜ್ಞಾನವೇ ದೀಪ, ವಿಷಯಾರ್ಪಣವೇ ನೈವೇದ್ಯ, ಭಕ್ತಿಯೇ ತಾಂಬೂಲ, ವಿಜಯವೇ ಪ್ರದಕ್ಷಿಣ, ಸುಬುದ್ಧಿಯೇ ನಮಸ್ಕಾರವಾಗಿರುವುದು. ಅಂಗನೊಡನೆ ಉದಯಿಸಿದ ಪ್ರಾಣವನ್ನು ಅಂಗದಿಂದ ಬೇರೆ ಮಾಡದೆ, ನೋಡ್ರಿ, ನಾವು ಹುಟ್ಟಿದ ತಕ್ಷಣ ಪ್ರಾಣ ಜೊತೆ ಬಂದಿರುತ್ತೆ, ಪ್ರಾಣ ಹೋದ ತಕ್ಷಣ ಡೆಡ್ ಬಾಡಿ. ಹಂಗಾಗಿ ಅಂಗದೊಡನೆ ಉದಯಿಸಿದ ಪ್ರಾಣವನ್ನು ಅಂಗದಿಂದ ಬೇರೆ ಮಾಡದೆ ಲಿಂಗದೊಳಗೆ ಸಂಬಂಧ ಮಾಡಿ. ನೋಡಿ, ಪ್ರಾಣಲಿಂಗಿ ಅಂದ್ರೆ ಆ ಪ್ರಾಣಕ್ಕೆ ಲಿಂಗ ಸಂಬಂಧ ಆದಾಗ ಅವನು ಹುಟ್ಟು ಸಾವುಗಳನ್ನ ಗೆಲ್ತಾನೆ. ಪ್ರಾಣ ಲಿಂಗ ಆಗಬೇಕು ಅಂತ ಹೇಳ್ತಾರೆ. ಪ್ರಾಣವನ್ನು ಅಂಗದಿಂದ ಬೇರೆ ಮಾಡದೆ ಲಿಂಗದೊಳಗೆ ಸಂಬಂಧ ಮಾಡಿ ಆ ಪ್ರಾಣ ವಿಶಿಷ್ಟ ಲಿಂಗವನ್ನು ತಂದು ಅಂಗದಲ್ಲಿ ಪ್ರತಿಷ್ಠೆ ಮಾಡಲು ಆ ಘನಲಿಂಗವು 6 ಪ್ರಕಾರವಾಗುವುದು. ಅರ್ಥ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಲಿಂಗ ಪಂಚಕಗಳನ್ನು ಪಂಚ ಸಾದಾಕ್ಯಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿರುವ ಮಹಾಲಿಂಗವು, ನೋಡಿ ಎಷ್ಟು ಸೂಕ್ಷ್ಮ ಇದೆ ಇದರಲ್ಲಿ. ಲಿಂಗ ಪಂಚಕವನ್ನು ಪಂಚ ಸಾದಾಕ್ಯಗಳನ್ನು ಸಾಮಾನ್ಯ ತಮ್ಗೆ ಗೊತ್ತಿರುತ್ತೆ, ಕನ್ನಡ ಸಿಗಿಲೆಲ್ಲ ಬರುತ್ತೆ. ಮಹಾಲಿಂಗ ಸಾದಾಕ್ಯ, ಅಮೂರ್ತ್ಯ ಸಾದಾಕ್ಯ, ಮೂರ್ತಿ ಸಾದಾಕ್ಯ, ತತ್ವ ಸಾದಾಕ್ಯ, ಕರ್ಮ ಸಾದಾಕ್ಯ, ಇವೆಲ್ಲವೂ ಮೂಲದಲ್ಲಿ ಬ್ರಹ್ಮಾಂಡದ ಸೃಷ್ಟಿ ಮಾಡುವಂತ ತತ್ವಗಳು. ಇವೆಲ್ಲವೂ ಅಡಕ ಆಗ್ತವೆ ನೋಡಿ ಶಿಷ್ಯನಿಗೆ. ಲಿಂಗ ಪಂಚಕವನ್ನು ಪಂಚ ಸಾದಾಕ್ಯಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿರುವ ಮಹಾಲಿಂಗವು ಸಾಕಾರವಾಗಿ ಎಲ್ಲವೂ ದಿಗ್ದರ್ಶನ ಇಂದ ಬ್ರಹ್ಮಾಂಡ. ಅಂಗದಲ್ಲಿ ಆಚಾರ ಲಿಂಗವಾಗಿಯೂ, ಆತ್ಮನಲ್ಲಿ ಗುರುಲಿಂಗವಾಗಿಯೂ, ಪ್ರಾಣದಲ್ಲಿ ಶಿವಲಿಂಗವಾಗಿಯೂ, ಇಂದ್ರಿಯಗಳಲ್ಲಿ ಜಂಗಮಲಿಂಗವಾಗಿಯೂ, ವಿಷಯ ಸಂಘದಲ್ಲಿ ಪ್ರಸಾದ ಲಿಂಗವಾಗಿಯೂ, ನಿತ್ಯ ತೃಪ್ತಿಯಲ್ಲಿ ಮಹಾಲಿಂಗವಾಗಿಯೂ
ವಿಜೃಂಭಿಸುತ್ತಿರುವುದು. ಎಷ್ಟು ಅದ್ಭುತ ಅದ್ಭುತ ಕಲ್ಪನೆಗಳು. ಯಾಕಂದ್ರೆ ಸ್ವಲ್ಪ ಟಫ್ ಸಬ್ಜೆಕ್ಟ್ ಇದು, ಸರಿಯಾಗಿ ತಿಳ್ಕೊಡ್ರಿ. ಮುಂದೆ ಹೇಳ್ತಾರೆ ನೋಡ್ರಿ, ಈ ವಿಧವಾದ ಇಷ್ಟಲಿಂಗವನ್ನು ಧರಿಸುವುದರಿಂದ ತನಗುಂಟಾದ ಪರಿಸ್ಥಿತಿಯನ್ನು ಶಿಷ್ಯನು ವಿವರಿಸುವನು. ಮುಂದೆ ಶಿಷ್ಯ ಹೇಳ್ತಾನೆ ತನಗೆ ಏನೇನ್ ಆಯ್ತು ಅಂತ ಅದ್ನ ಹೇಳ್ತಾನೆ ಮುಂದೆ. ಚೆನ್ನಾಗಿದೆ ನೋಡ್ರಿ. ಮೃತ್ಯುಂಜಯನು ಕಾಮಧ್ವಂಸಿಯೂ ಆದ ಪರಶಿವನು ಲಿಂಗ ರೂಪದಿಂದ ಅಂಗದ ಮೇಲೆ ಬಂದು ನೆಲೆಸಲು ಮೃತ್ಯು ದೇವತೆಯು ಡೆತ್ ಆಗ್ಬೇಕಾದ್ರೆ ಮೃತ್ಯು ದೇವತೆ ಅಂತ ಹೇಳ್ತಾರೆ, ಡೆತ್ ಆಗುವಂತ ಇದು. ಮೃತ್ಯು ದೇವತೆಯು ಇನ್ನು ಮೇಲೆ ನಾನು ತೊತ್ತಿನ ಕೆಲಸವನ್ನು ಮಾಡುವ ಪ್ರಸಂಗ ಬಂದಿರುವುದು. ಮೃತ್ಯು ದೇವತೆಯು ಇನ್ನು ಮೇಲೆ ನಾನು ತೊತ್ತಿನ ಕೆಲಸ ಮಾಡುವ ಪ್ರಸಂಗ ಬಂದಿರುವುದೆಂದು ದೂರ ಸರಿಯಿತು. ನೋಡಿ ಏನೇನು ಅರ್ಥವನ್ನು. ಆ ಲಿಂಗದ ಪ್ರಕಾಶದಲ್ಲಿ ಕಾಮದ ಕತ್ತಲೆಯು ನಾಶವಾಯಿತು. ಕಾಮ ಕ್ರೋಧಾದಿಗಳು ಇನ್ನು ಮೇಲೆ ನಮಗೆ ಇಲ್ಲಿ ಅವಕಾಶವಿಲ್ಲವೆಂದು ತಿಳಿದು ಅಳುತ್ತಾ ಓಡಿ ಹೋದವು. ವಿಷಯಗಳು ನಮ್ಮ ಉಪಜೀವನಕ್ಕೆ ಇಲ್ಲಿ ಸ್ಥಾನವಿಲ್ಲವೆಂದು ಗೋಳಿಡುತ್ತಾ ಕಾಲಿಗೆ ಬುದ್ಧಿ ಹೇಳಿದವು. ಲಿಂಗದ ಭಯದಿಂದ ವನಿತಾದಿ ಭೋಗಕ್ಕೆ ನಾಚಿಕೊಂಡೆನು. ಸಂಸಾರದಿಂದ ಪಾರಾದೆನು. ಪಶು ಪಾಶ ಇವುಗಳ ಬಂಧನವನ್ನು ನಿರಾಕರಿಸಿದನು. ಎಲ್ಲ ವಿಧವಾದ ಭ್ರಾಂತಿಯನ್ನು ಕಳೆದುಕೊಂಡೆನು. ಪ್ರಪಂಚದಲ್ಲಿ ಮುಳುಗಿಸುವ ಮಾಯೆಯನ್ನು ಬಗ್ಗು ಬಡಿದೆನು. ಇಂದ್ರಿಯಗಳನ್ನು ಪುಡಿ ಪುಡಿ ಮಾಡಿದನು. ದೇಹ ಧರ್ಮಗಳನ್ನು ತಗ್ಗಿಸಿದನು. ಅಹಂಭಾವವನ್ನು ಸುಟ್ಟು ಬಿಟ್ಟೆನು. ವಿಪರೀತ ಕಲ್ಪನೆಗಳನ್ನು ನಾಶ ಮಾಡಿದನು. ಅಂದ್ರೆ ಸಂಕಲ್ಪ ವಿಕಲ್ಪಗಳು, ವಿಪರೀತ ಕಲ್ಪನೆಗಳು ನಾಶ ಮಾಡಿದನು. ವಿಧಿ ನಿಷೇಧಗಳನ್ನು ಕುಗ್ಗಿಸಿದನು. ಶ್ರೀ ಕರುಣೆಯಿಂದ ಪೂರ್ಣವಾದ ಆನಂದ ಸಾಗರದ ತೆರೆಯಲ್ಲಿ ಈಜಾಡುತ್ತಿರುವೆನು. ಹಂಗಾಗಿ ಈಗ ಇದಕ್ಕಿಂತಲೂ ಒಂದು ಘಟನೆ, ಒಂದು ಪ್ರಶ್ನೆ ಕೇಳಿದ್ರು, ಅದಕ್ಕೆ ನಾನು ಈಗ ಸ್ವಲ್ಪ ಉತ್ತರ ಕೊಡ್ಬೇಕು ಟೈಮ್ ಇದ್ದಾಗಲೇ. ಪ್ರಸನ್ನ ಅವ್ರು ಕೇಳಿದ್ರು, ಈ ಎಲ್ಲ ಪೂಜಾ ವಿಧಾನಗಳು ಎಲ್ಲ ತಿಳಿಸಿದಾಗ ಅಲ್ಲಮ ಪ್ರಭುವಿಗೆ ಅನಿಮಿಷೆಯರಿಂದ ಯಾವ ರೀತಿ ದೀಕ್ಷೆ ಆಯಿತು ಅಂತ ಒಂದು ಪಾಯಿಂಟ್ ಕೇಳಿದ್ರು ಅವರು. ಅದು ಅದ್ಭುತ ಪ್ರಶ್ನೆ. ಯಾಕಂದ್ರೆ ಅದು ದೀಕ್ಷಾ ಪದ್ಧತಿಯಲ್ಲಿ ಯಾವ ರೀತಿ ಆಯ್ತು ಬಹಳ ತುಂಬಾ ಚೆನ್ನಾಗಿದೆ. ಅಲ್ಲಮ್ಮ ಪ್ರಭು ಹುಟ್ಟೋದು ಶಿವಮೊಗ್ಗ ಜಿಲ್ಲೆ ಶಿರಾಳಕೊಪ್ಪದ ಪಕ್ಕ ಇದೆ. ಅದು ಬಳ್ಳಿಗಾವಿ ಅಂತ ಅದು ಊರ ಹೆಸರು. ಶಿರಾಳಕೊಪ್ಪದಿಂದ ಕೇವಲ ಒಂದು 2 ಕಿಲೋಮೀಟರ್ ಅಷ್ಟೇ. ಬಳ್ಳಿಗಾವಿಯಲ್ಲಿ ಹುಟ್ಟತಾರೆ ಅವರು. ಆ ಬಳ್ಳಿಗಾವಿಯಿಂದ ಅನಿಮಿಷೇನ ಕೊಪ್ಪಲು ಕೇವಲ 1 ಅಥವಾ 2 ಕಿಲೋಮೀಟರ್ ಅನಿಮಿಷೇನ ಕೊಪ್ಪಲು ಅಂತ ಬರುತ್ತೆ. ಅದು ಏನು ಅಂದ್ರೆ ಹೇಳ್ತೀನಿ ನಾನು. ಅಲ್ಲಮ್ಮ ಪ್ರಭು ಅತ್ಯಂತ ಸ್ಫುರದ್ರೂಪಿ ಇರ್ತಾರೆ, ಸೌಂದರ್ಯವಾಗಿರ್ತಾರೆ ಅವರು. ಬೆಳಿತಾ 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 ಕೆಲವು ವಿದ್ಯೆಗಳನ್ನ ಕಲಿತು ಮದ್ದಳೆ ಬಾರಿಸುವುದನ್ನ ಕಲಿತಾರೆ ಅವರು. ಅವರ ಮನೆತನದ ಒಂದು ಕಾಯಕ ಅದು. ದೇವಸ್ಥಾನದ ಪೂಜೆ ನಡಿಬೇಕಾದ್ರೆ ಅಥವಾ ಹೊರಗಡೆ ಮದ್ದಳೆ ಇವೆಲ್ಲ ಬಾರಿಸ್ತಕ್ಕಂಥ ಕಾಯಕ. ತಂದೆ ತನ್ನ ಮಗನಿಗೆ ಕಲಿಸ್ತಾರೆ ಅವರು. ಅತ್ಯಂತ ಸೌಂದರ್ಯವಾಗಿರ್ತಾರೆ. ಅಂದ್ರೆ ಯಾಕೆ ಈ ಮಾತನ್ನ ಪದೇ ಪದೇ ಹೇಳ್ತಾರೆ ಅಂದ್ರೆ, ಒಂದ್ಸರಿ ಏನಾಗಿರುತ್ತೆ, ಬನವಾಸಿಯ ರಾಜನ ಮಗಳು ಮಾಯಾದೇವಿ ಯೌವನಕ್ಕೆ ಬಂದಿರ್ತಾರೆ. ಅತ್ಯಂತ ಸುಂದರ. ಪ್ರತಿನಿತ್ಯ ಮಧುಕೇಶ್ವರ ದೇವಸ್ಥಾನಕ್ಕೆ ಪೂಜೆ ಬರ್ತಿರ್ತಾರೆ. ಮತ್ತೆ ಭರತನಾಟ್ಯ ಅಥವಾ ಬೇರೆ ಬೇರೆ ನಾಟ್ಯ ಶಾಸ್ತ್ರಗಳನ್ನ ಮಾಡ್ತಿರ್ತಾರೆ ಅವರು. ಒಂದು ದಿನ ಅಲ್ಲಮ್ಮ ಪ್ರಭು ಅಲ್ಲಿ ಹೋಗಿ ದೇವಸ್ಥಾನದ ಬಾಗಿಲು ನಿಂತಿರ್ತಾರೆ. ಒಳಗಡೆಗೆ ಪೂಜೆ ಮತ್ತು ಭರತನಾಟ್ಯ ನಡೀತಿರುತ್ತೆ. ಇವರು ಹೊರಗಿನಿಂದಲೇ ಮದ್ದಳೆ ಬಾರಿಸ್ತಿರ್ತಾರೆ. ಸೊ ಈ ಕಡೆಗೆ ಹೊರಗೆ ಮದ್ದಳಿಗ ಅಲ್ಲಮ್ಮ ಪ್ರಭು ಮದ್ದಳೆ ಬಾರಿಸ್ತಾ ಇದ್ದಾರೆ. ಅದ್ರ ತಕ್ಕಂತೆ ಅವರು ಆ ರಂಗಮಂಟಪದಲ್ಲಿ ಒಳಗೆ ಮಧುಕೇಶ್ವರ ದೇವಸ್ಥಾನದಲ್ಲಿ ನಾಟ್ಯ ನಡೀತಾ 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 ಅದಕ್ಕೆ ತಕ್ಕಂತೆ ಇವ್ರು ಬಾರಿಸ್ತಾ ಇದ್ದಾರೆ. ಇದು ನಡೆದು ಬಹಳ ಆಶ್ಚರ್ಯ ಆಗುತ್ತೆ. ನಂತರ ಇದು ಸ್ಟಾಪ್ ಆದ್ಮೇಲೆ ಆ ಒಂದು ರಾಜಕುಮಾರಿಗೆ ಯಾರು ಅವ್ರು ನೋಡ್ದು ಸಖ್ಯನ ಕಳಿಸ್ತಾರೆ, ಯಾರು ಅವ್ರು ನೋಡು ಅಂತ. ಅವರು ಬಂದು ವಿಚಾರ ಮಾಡ್ತಾರೆ. ಆ ನಂತರ ಅವ್ರ ಭೇಟಿ ಆದ ತಕ್ಷಣ ಒಂದೇ ನೋಟದಿಂದ ಒಂದ್ಸರಿ ನೋಡಿದ ತಕ್ಷಣ ಪೂರ್ತಿ ಸರೆಂಡರ್. ಯಾರು? ರಾಜಕುಮಾರಿ. ಯಾರಿಗೆ? ಅಲ್ಲಮ್ಮ ಪ್ರಭುಗೆ. ನೋಟ ಮಾತ್ರದಿಂದಲೇ ಇವ್ರನ್ನ ಒಲಿಸ್ಕೋಬೇಕು ಅಂತ ಆಸೆ ಹುಟ್ಟುತ್ತೆ. ಆನಂತರ ತಂದೆಗೆ ಏನೆಲ್ಲ ನನ್ನ ನಾಟ್ಯಾಚಾರ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಇಟ್ಕೊಂತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಂತಃಪುರದ ಹತ್ರನೇ ಒಂದು ಇದು ಮಾಡ್ಬಿಟ್ಟು ಏನೆಲ್ಲ ಪ್ರಯತ್ನ ಮಾಡ್ತಾರ. ಆದ್ರೆ ಅದರಿಂದ ಮತ್ತೆ ಅವರು ಬರ್ತಾರೆ ಹೊರಗೆ. ಅದಕ್ಕೆ ಹೇಳ್ತಿರೋದು ನಾನು, ಅತ್ಯಂತ ಸುಂದರವಾಗಿದ್ರು ಅವರು. ಅಂತಹ ಅಲ್ಲಮ್ಮ ಪ್ರಭು ಒಂದು ದಿನ ತುಂಬಾ
ಏನೋ ಮನಸ್ಸಿಗೆ ವಿಕಲಾವಸ್ಥೆಯಾಗಿ ಬೇಜಾರಾಗಿತ್ತು. ಹಿಂಗೆ ವಾಕಿಂಗ್ ತರ ಹೋಗಿದ್ದವರು ಅಲ್ಲಿ ಅನಿಮಿಷಿಯನ್ ಕೊಪ್ಪಲು ಅಂತ ಹೇಳಿದ್ನಲ್ಲ, ಅನಿಮಿಷಿಯನ ಜಾಗ, ಅದು ಒಂದು ಜಾಗ. ಅಲ್ಲಿ ಒಂದು ಕಲ್ಲಿನ ಮೇಲೆ ಕುಂತಿರ್ತಾರೆ. ಕಾಲು ಅಂದ್ರೆ ಏನೋ ಯೋಚನೆ ಮಾಡ್ತಿರ್ತಾರೆ, ಕಾಲು ಬೆರಳಲ್ಲಿ ಸ್ವಲ್ಪ ಹಿಂಗೆ ಮಣ್ಣನ್ನ ಕೆದರ್ತಾರೆ. ಅದು ಒಂದು ಚೂಪ ಕಾಣುತ್ತೆ. ಅದು ಏನು ಚೂಪ ಕಾಣುತ್ತಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಣ್ಣ ಒಂದ್ ಕಲ್ಲು ತಗೊಂಡ್ಬಿಟ್ಟು ಕಟ್ಟಿಗೆ ತಗೊಂಡು ಕೆದರ್ತಾರೆ. ಅದು ಸ್ವಲ್ಪ ಕಲಸದ ಟೈಪ್ ತುದಿ ಕಾಣುತ್ತೆ. ಅಲ್ಲಿ ಅಕ್ಕಪಕ್ಕ ಜಮೀನಲ್ಲಿ ಕಾಯಕ ಮಾಡ್ತಕ್ಕಂತ ಜನ ಕರೆದ್ಬಿಟ್ಟು ಏನೋ ಕಲಸ ಕಾಣುತ್ತೆ ನೋಡಂಬರಿ ಅಂತ ಕರೀತಾರೆ. ಆದ್ರೆ ಆ ಸ್ವಲ್ಪ ಮಣ್ಣು ಅಗದಾಗ ಎಕ್ಸಾಕ್ಟ್ಲಿ ಕಳಸ ಇರುತ್ತೆ. ಮತ್ತೆ ಇಡೀ 3 ಜನಕ್ಕೆಲ್ಲ ಗೊತ್ತಾಗುತ್ತೆ ಏನೋ ಕಳಸ ಇದೆ, ಏನೋ ಒಳಗಡೆ ಏನೋ ಇದೆ ಅಂತಂದಾಗ ಎಲ್ಲರೂ ಬಂದು ತೆಗಿತಾರೆ. ಅಲ್ಲಿ ಒಂದು ಕಲ್ಲಿನ ಗುಡಿ ಇರುತ್ತೆ ಅದ್ರೊಳಗೆ. ಈ ವಿಷಯ ರಾಜನಿಗೆ ಆ ಭಾಗದ ರಾಜನಿಗೆ ಗೊತ್ತಾಗುತ್ತೆ. ಆನಂತರ ಆ ರಾಜನಿಗೆ ತಿಳಿಸ್ತಕ್ಕ ಆ ರಾಜನು ಬರ್ತಾನೆ. ಎಲ್ಲರೂ ಸೇರ್ಕೊಂಡ್ಬಿಟ್ಟು ಸೈನಿಕರು, ರಾಜರು ಎಲ್ಲ, ಸೊ ಆ ಪರಿವಾರದವರೆಲ್ಲ ಸೊ ಆಶ್ಚರ್ಯ ಆಗುತ್ತೆ, ಏನಿರ್ಬೋದು ಅಂತ ಹೇಳ್ಬಿಟ್ಟು ಎಲ್ಲವನ್ನು ಬಯಲು ಮಾಡ್ತಾರೆ. ಆ ಮಣ್ಣೆಲ್ಲವನ್ನು ಗುಡ್ಡೆಗಳನ್ನೆಲ್ಲ ಬಯಲು ಮಾಡಿದಾಗ ಅದು ಗುಡಿ ಒಳಗೆ ಒಬ್ಬ ಋಷಿ ಕುಂತಿರ್ತಾನೆ, ಒಬ್ಬ ಯೋಗಿ, ಶಿವಯೋಗಿ ಕುಂತಿರ್ತಾನೆ. ಅದು ಕಿಟಕಿಯಲ್ಲಿ ನೋಡ್ತಾರೆ ಅವರು. ದೀಪ ಉರಿತಾ ಇರುತ್ತೆ, ಋಷಿ ಇದ್ದಾನೆ, ಅಂಗೈಯಲ್ಲೊಳಗೆ ಒಂದು ಲಿಂಗ ಒಳಿತಾ ಇರುತ್ತೆ. ಸ್ವಲ್ಪ ಯೋಚನೆ ಮಾಡ್ರಿ, ಪ್ರಸಂಗ ಯೋಚನೆ ಮಾಡ್ರಿ. ಇಡೀ ಪೂರ್ತಿ ಮಣ್ಣನ್ನು ಮುಚ್ಚಿದಂತ ಜಾಗ. ಫಸ್ಟ್ ಕಾಲಲ್ಲಿ ಕೆರೆದಾಗ ಸ್ವಲ್ಪ ಸಣ್ಣ ಚೂಪು, ಆನಂತರ ಕಳಸ, ಆನಂತರ ಕೆಳ ತೆಗೆದ ಗುಡಿ, ಒಂದ್ ಸಣ್ಣ ಗುಡಿ. ಅದರೊಳಗೆ ನೋಡ್ತಾರೆ, ಕಿಟಕಿಯಲ್ಲಿ ನೋಡ್ತಾರೆ, ಒಬ್ಬ ಯೋಗಿ ಕುಂತಿದ್ದಾನೆ. ಎಲ್ಲರಿಗೂ ಆಶ್ಚರ್ಯ. ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜನ ಸೇರ್ತಾರೆ. ಆಗ ಆ ಗುಡಿ ಒಳಗೆ ಯಾರು ಹೋಗ್ಬೇಕು, ಅದು ಒಂದು ಪ್ರಸಂಗ ಆಗುತ್ತೆ. ಯಾರು ಹೋಗ್ಬೇಕಂತ ಚಿಂತೆ ಇದ್ದಾಗ ತೇಜೋ ಪುಂಜವ ಅಲ್ಲಮ್ಮ ಪ್ರಭು ಹೋಗ್ತಾನೆ ಸೀದಾ ಗುಡಿ ಒಳಗೆ. ಹೋಗಿ ಅಲ್ಲಿ ಬರೀ ಅಸ್ಥಿ ಮಾತ್ರ ಇರುತ್ತದು. ಆ ಯೋಗಿಯ ಅಸ್ಥಿ ಎಷ್ಟು ಒಂದು ಬಾಡಿ, ತೆಳ್ಳನೆಯ ಬಾಡಿ ಅಷ್ಟೇ ಅದು. ಕೈಯೊಳಗೆ ಲಿಂಗ, ದೀಪ ಉರಿತಾ ಇದೆ, ಅನಿಮಿಷ ದೃಷ್ಟಿ ಹಾಗೆ ಇದೆ. ಇವ್ರು ಬಂದು ಕುಳಿತುಕೊಂತಾರೆ ಮುಂದ್ಗಡೆಗೆ. ಆ ಕೈ ಸ್ವಲ್ಪ ಶೇಕ್ ಆಗುತ್ತೆ. ಶೇಕ್ ಆಗಿದ್ದನ್ನ ನೋಡಿ ಆ ಕಣ್ಣಿನ ಇದರಿಂದ ಇವ್ರ ಕೈಗೆ ಕೊಡ್ತಾರೆ. ಅವ್ರು ಕೊಟ್ಟು ಜಸ್ಟ್ ಬಯಲಾಗ್ತಾರೆ. ಅವರು ಅನಿಮಿಷ ಯೋಗಿ. ಅವರು ವಚನಗಳೆಲ್ಲ ಸಾಕಷ್ಟು ಬರುತ್ತೆ. ದ್ವಾಪರ ಯುಗದಲ್ಲಿ ಋಷಭನೆಂಬ ಗಣಾಧೀಶ್ವರರಾಗಿ ಬಸವಣ್ಣರು ಬಂದಾಗ ಅವ್ರಿಗೆ ಲಿಂಗ ಕೊಟ್ಟಿರ್ತಾರೆ, ಇಷ್ಟು ಲಿಂಗವನ್ನು. ಆ ಮಹಾತ್ಮ ಯೋಗದಲ್ಲಿ ಕುಳಿತು ಸಾವಿರಾರು ವರ್ಷಗಳವರೆಗೂ ಪೂಜೆ ಮಾಡ್ತಾರೆ. ಅಂದ್ರೆ ಅಷ್ಟು ಶಕ್ತಿ ಇದೆ ಅದರಲ್ಲಿ. ಆಮೇಲೆ ಅವ್ರು ಹೆಂಗ್ ಜೀವಂತವಾಗಿ ಇದ್ರು ಅನ್ನೋದಕ್ಕೆಲ್ಲ ಬಹಳ ಇದಿದೆ. ಉದಾಹರಣೆ, ಸಹಸ್ರ ದಳದ ಅಮೃತ ಅಂತ ಹೇಳ್ತೀವಿ ನಾವು. ಆ ಅಮೃತದ ಎನರ್ಜಿ ಹೇಳ್ತಾರೆ ಶರಣರು. ಅಂದ್ರೆ ಹಾಲು ಉಳಿಯಪ್ಪದು 3 ಜಾವಕ್ಕೆ, ಹಾಲು ಕೆಡೋದು 3 ಜಾವಕ್ಕೆ ಕೆಟ್ಟೋಗ್ಬಿಡುತ್ತೆ. ಆಮೇಲೆ ಅನ್ನ ಕಳೆವುದು ಮುಂಜಾವದಲ್ಲಿ, ಅನ್ನ ಊಟ ಮಾಡಿದ್ದು ಅದು ಕೆಟ್ಟೋಗೋದು, ಸೊ ಬೆಳಿಗ್ಗೆ ಅದು ಕೆಟ್ಟು ಬಿಡುತ್ತೆ. ಧಾನ್ಯ ಕೆಡುವುದು 2-3 ಸಂವತ್ಸರ, 2-3 ವರ್ಷದಲ್ಲಿ ಎಲ್ಲ ಭತ್ತ ಜೋಳ ಸೊ ಇವ್ ಎನರ್ಜಿ ಹೋಗ್ಬಿಡುತ್ತೆ. ಆದ್ರೆ ಹೇಳ್ತಾರೆ ಶರಣರು, ಅಮೃತ ಉಳಿಯಪ್ಪದು 3 ಯುಗಕ್ಕೆ ಅಂತ ಹೇಳ್ತಾರೆ. ಅಮೃತ ಅಂದ್ರೆ ಅದು ಎನರ್ಜಿ ಎಷ್ಟು ಅಂದ್ರೆ 3 1+1 4 ಯುಗಗಳು, ಅಂದ್ರೆ ಲಕ್ಷಾಂತರ ವರ್ಷಗಳ ಕಾಲ ಅದರ ಎನರ್ಜಿ ಇರುತ್ತೆ. ಹಂಗಾಗಿ ಕಾಲಜ್ಞಾನ ಪ್ರಕಾರ ನಾವೇನ್ ಹೇಳ್ತೀವಲ್ಲ, ಇಲ್ಲಿ ಶರಣರು ಬಿಟ್ಟೋದು ಆ ಅಮೃತವನ್ನ, ಆ ಸಹಸ್ರದಳದ ಅಮೃತವನ್ನ ಸೇವಿಸಂತವ್ರು ಅವರೆಲ್ಲ. ಒಂದು ಸೂಜಿಯ ಮನವಷ್ಟು ಆ ಅಮೃತ ಎಂಟ್ರಿ ಆದ್ರೆ ಅವರು ಅಶ್ವಿತ್ ಋಷಿಗಳನ್ನ ಗೆಲ್ಲೋ ಚಾನ್ಸ್ ಇದೆ. ಹಂಗಾಗಿ ಅನಿಮಿಷ ಯೋಗಿ ಶಿವಯೋಗದಲ್ಲಿ ಕುಂತಿದ್ದಾರೆ. ಆ ಲಿಂಗು ಇವ್ರಿಗೆ ಬಂದಿರುತ್ತೆ. ಅಂದ್ರೆ ಆ ನೋಟ ಮಾತ್ರದಿಂದ, ಆ ಲಿಂಗದ ಸ್ಪರ್ಶದಿಂದ, ಯೋಚನೆ ಮಾಡ್ರಿ, ಆ ಲಿಂಗದ ಸ್ಪರ್ಶದಿಂದ ಏನೆಲ್ಲವೂ ಸಾಧ್ಯ. ಅದಂತ ತಗೊಂಡ್ಬಿಟ್ಟು ಎಲ್ಲ ಪರಿವರ್ತನೆ ಆಗುತ್ತೆ. ಲಿಂಗವನ್ನ ತಗೊಂಡು ಅಲ್ಲಮ್ಮ ಪ್ರಭು ಹೊರಗಡೆ ಬರ್ತಾರೆ. ಎಲ್ಲರೂ ಎದುರು ಬಿಡ್ತಾರೆ, ಎಲ್ಲ ಸರಿತಾರೆ. ದೂರ ರಾಜ ಇದ್ದ ಹಿಡಿದು ಆ ಪ್ರಭೆಗೆ, ಆ ಪ್ರಜ್ವಲ ಇದಕ್ಕೆ ಎಲ್ಲ ಸರಿತಾರೆ. ಆ ಲಿಂಗ ಹಿಡ್ಕೊಂಡ್ಬಿಟ್ಟು ಒಂಟೆ ಬರ್ತಾರೆ ಸೀದಾ ಅವ್ರು. ಊರು ಕೇರಿ ಎಲ್ಲ ಬಿಟ್ಬಿಟ್ಟು, ಪುರದ ಪುಣ್ಯವೇ ಗಂಡು ರೂಪ ಆಗಿರ್ಬೋದಂತೆ ಅಂತ ಬರೀತಾರೆ ಅವರೆಲ್ಲ. ಎಷ್ಟು ಅದ್ಭುತ. ಹಂಗಾಗಿ ಹೋಗಿ ಸಾಧನೆ ಮಾಡ್ಬಿಟ್ಟು ಅನಂತರ ಸಿದ್ದರಾಮೇಶ್ವರ ಹತ್ರ, ಸೊ ಆನಂತರ ಶರಣರ ಹತ್ರ ಇವೆಲ್ಲ ಲಿಂಕ್ಸ್ ಬರುತ್ತೆ. ಅಂದ್ರೆ ಅಂತಪ್ಪ ಮಹಾಗುರುವಿನ ಸ್ಪರ್ಶದಿಂದ
ಅಂತಪ್ಪ ಮಹಾಗುರುವಿನ ಆ ಇಷ್ಟಲಿಂಗದಿಂದ ಏನೆಲ್ಲ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಸಂಗವನ್ನು ಹೇಳಿ, ಇದಕ್ಕೆ ಮತ್ತೆ ನಾಳೆ ಸ್ವಲ್ಪ ಡೀಪ್ ಇರೋದ್ರಿಂದ ನಾಳೆ ಇದ್ರ ಬಗ್ಗೆ ಚಿಂತನೆ ಮಾಡೋಣ ಅಂತ ಹೇಳ್ಬಿಟ್ಟು, ಯಾರಾದ್ರೂ ಏನಾದ್ರು ಪ್ರಶ್ನೆ ಕೇಳ್ಬೇಕಂತ ತಮ್ಮಲ್ಲಿ ಹೇಳ್ಕೊಂತೀನಿ. ಶರಣಾರ್ಥಿ. ಶರಣಾರ್ಥಿ ಸ್ವಾಮೀಜಿ. ಶರಣಾರ್ಥಿ.